परमसुखदं केवलं ज्ञानमूर्ते द्वन्द्वातीतं गगनसदृशं तत्त्वमस्यादिलक्ष्यम् एकं नित्यविमल अचलं सर्वदी साक्षिभूतं भवातीतं त्रिगुणरहितं श्रीसद्गुरुनित्यतं नमामि। महायोगपीठे तटे भीमरत्यं वरं पुण्डलीकाय धातो मुनीन्द्रे समागत्य तिष्ठन्तमहानन्दकन्दं परब्रह्मलिङ्गं भजे पाण्डुरङ्गम् पांडुरंगा प्रथम नमन दुसरे चरणा संताचया त्यांच्या कृपादाने कथेचा विस्तार बाबाजी सद्गुरु दास तुका शांताकारं भुजगशयनं पद्मनाभं सुरेशं विश्वाधारं गगनसदृशं मेघवर्णं शुभांगं लक्ष्मीकान्तं कमलनयनं योगिभिर्ध्यानगम्यं वन्दे विष्णुं भवभयहरं सर्वलोकैकनाथं यं ब्रह्मा वरुणेन्द्ररुद्रमरुतः स्तुन्वन्ति दिव्यैस्तवै वेदैर्साङ्गपदक्रमोपनिषदैर्गायन्ति यं सामगाः ध्यानावस्थिततद्गतेन मनसा पश्यन्ति यं योगिनो यशान्तनविधुस्तुरासुरगणा देवाय तस्मै नमः ದೇವಾಯ ತಸ್ಮೈ ನಮಃ. ಪ್ರಥಮದಲ್ಲಿ ಭಗವಂತನ ಅನಂತ ದಿವ್ಯ ಚರಣಗಳಲ್ಲಿ ನಮನವನ್ನು ಸಲ್ಲಿಸಿ ಅದ್ವೈತ ಆಚಾರ್ಯರಾಗಿರುವಂತಹ ಸಮಸ್ತ ಆಚಾರ್ಯರ ಶ್ರೀಚರಣಗಳಲ್ಲಿಯೂ ನಮನವನ್ನು ಸಲ್ಲಿಸಿ ಜಗದ್ಗುರು ಸಂತ ತುಕೋಬರಾಯರು ಬಸವಾದಿ ಶರಣರು ಎಲ್ಲ ಸಂತ ಮಹಂತರ ದಿವ್ಯ ಚರಣಗಳಲ್ಲಿ ನಮನವನ್ನು ಸಲ್ಲಿಸುತ್ತಾ ಶ್ರೀಗುರು ಆಗಿರುವಂತಹ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಅವರ ಶ್ರೀಚರಣಗಳಲ್ಲಿಯೂ ನಮನವನ್ನು ಸಲ್ಲಿಸಿ ಬೆಳಗಿನ ಜಾವ ಉಪಸ್ಥಿತರಿರುವ ಎಲ್ಲ ಸಂತರೇ ಮಂತರೇ ಸಿದ್ಧ ಸಾಧಕರೇ ತಾಯಿಂದಿರೇ ತಮ್ಮೆಲ್ಲರ ಚರಣಗಳಲ್ಲಿ ನಮನವನ್ನು ಸಲ್ಲಿಸುತ್ತಾ ನಿನ್ನೆಯ ದಿನ ಯಾವ 17, 18, 19 ಶ್ಲೋಕಗಳ ವಿಚಾರದಲ್ಲಿ ಅಶಂಖನಾದಗಳ ಧ್ವನಿ ಕೇಳಿ ಹೇಗೆ ಆಗಿತ್ತು ಅಂದ್ರೆ ಪ್ರಳಯ ಕಾಲವೇ ಸಮೀಪಿಸುವ ಹಾಗೆ ಎಲ್ಲರೂ ತಮ್ಮ ತಮ್ಮ ಶಂಖಗಳನ್ನು ಊದಿದರು. ಆ ಭಯಂಕರ ಸದ್ದು ಕೇಳಿ ಸತ್ಯಲೋಕದ ಸೂರರು ಸಮೇತ ಎಲ್ಲರೂ ಚಪ್ಪಾಳೆ ತಟ್ಟಿ ಕೂಗಿದರು. ಇನ್ನು ಮೇಲೆ ದೇವತೆಗಳು ನಿರಾಶ್ರಿತರಾದರು, ಈ ಭೂಮಿಯ ಪ್ರಳಯ ಸಮೀಪಿಸಿತು ಎಂದು ಹೇಳಿದರು. ಅಂತ ಪ್ರಳಯವನ್ನು ಶ್ರೀಕೃಷ್ಣ ಭಗವಾನ್ ಆಶ್ಚರ್ಯಚಕಿತರಾಗಿ ಅಂತ ಭಯಂಕರ ನಾದವನ್ನು ತಾವು ನಿನಾದ ಮಾಡಿದರು. ಅದನ್ನು ಏನ್ ಮಾಡಿರು? ಅದನ್ನು ತಡೆದರು. ಅಂತ ಶಂಖ ಧ್ವನಿ ತಡೆದು ಈ ಸೃಷ್ಟಿಯನ್ನು ಉಪಕಾರ ಮಾಡಿರುವಂತ ಪರಮಾತ್ಮ ಲೀಲಾಜಾಲ ಲೀಲೆಯಿಂದ, ಸಹಜ ಲೀಲೆ, ಭಗವಂತನ ಸಹಜ ಲೀಲೆ, ಈ ಲೀಲೆಯನ್ನು ನೋಡಲು ದೇವಾನುದೇವತೆಗಳೆಲ್ಲ ಕಾತುರದಿಂದ ಯುದ್ಧವನ್ನು ಕಾಯುತ್ತಿದ್ದರು. ಯುದ್ಧವನ್ನು ನೋಡ್ಲಿಕ್ಕೆ ಭಗವಂತನ ಸಮೇತ ಎಲ್ಲ ದೇವಾನುದೇವತೆಗಳು ಬಹಳಷ್ಟು ಕಾತುರವಾಗಿ ಸಂತೋಷವಾಗಿ ಕಾಯ್ತಾ ಇದ್ದರು. ಅಂತ ಭಯಂಕರವಾಗಿರುವಂತ ಈ ಯುದ್ಧದ 20ನೇ ಶ್ಲೋಕ. ಅಥ ವ್ಯವಸ್ಥಿತಾನ್ ದೃಷ್ಟ್ವಾ ಧಾರ್ತರಾಷ್ಟ್ರಾನ್ ಕಪಿಧ್ವಜಃ ಪ್ರವೃತ್ತೆ ಶಸ್ತ್ರ ಸಂಪಾತೆ ಧನುರುದ್ಯಮ್ಯ ಪಾಂಡವಃ. ಅಥ ವ್ಯವಸ್ಥಿತಾನ್ तेत बळ प्रौढी पुरते महारथी वीर होते तिहि पुनरपि दळाते आवरिले.
मग सरीसे पणे ठावरे, धुणवटोने उचळले, तया दंडी क्षोभले लोकत्रय. तेथ भाणवरी धनुर्धरा, वर्षात ते निरंतर जैसे प्रलया जलंधर अनिवारका. ते देखोनिया अर्जुने, संतोष घेऊन मने, मग संभ्रमे सेने दिठी घातलसे. तव संग्रामे सज्ज जाहळे, सकळ कौरव देखिले, तव लीला धनुष्य उचलिले ಪಾಂಡು ಕುಮರೇ. ಆ ಸ್ಥಳದಲ್ಲಿ ಬಲದಿಂದಲೂ ಪುರುಷಾರ್ಥದಿಂದಲೂ ಯುಕ್ತರಾದ ಮಹಾರಥಿಗಳು ಸೈನಿಕರಿಗೆ ಪುನಃ ಧೈರ್ಯ ಕೊಟ್ಟು ಯುದ್ಧಕ್ಕೆ ನಿಲ್ಲಿಸಿದರು. ಏನ ನಾದ ಕೇಳಿ, ಆ ಒಂದು ಶೌರ್ಯ ನಾದವನ್ನು ಕೇಳಿರುವಂತಹ ಮಹಾರಥಿಗಳೆಲ್ಲ ಎದೆಗುಂದಿದರು. ಎಲ್ಲರೂ ತಮ್ಮ ಪ್ರಾಣವನ್ನೇ ಚೆಲ್ಲುವ ಹಾಗೆ ಸ್ಥಿತಿಯಲ್ಲಿರುವಾಗ ಅವರನ್ನು ಹುರಿದುಂಬಿಸಿ ಮತ್ತೆ ಅವರನ್ನ ಪುನಃ ಹುರಿದುಂಬಿಸಿ ಏನ್ ಮಾಡ್ತಾರ, ಯುದ್ಧಕ್ಕೆ ಸನ್ನದ್ಧರಾಗಿ ಮಾಡಿದರು. ವೇಳೆ ಅವರು ಒಳ್ಳೆಯ ತಯಾರಿಯಿಂದ ಯುದ್ಧಕ್ಕೆ ಸನ್ನದ್ಧರಾದರು. ಎದ್ದು ತಮ್ಮ ತಮ್ಮ ಅಸ್ತ್ರಶಸ್ತ್ರಗಳನ್ನು ತೆಗೆದುಕೊಂಡು ನಿಂತರು. ಅವರು ಬಹಳೇ ಆವೇಶದಿಂದ ನಡೆದು ಬಂದರು. ಆ ವೇಗವಾಗಿ ಹೊರಟ ಸೈನ್ಯ ಆವೇಶಕ್ಕೆ 3 ಲೋಕಗಳು ಹೆಚ್ಚಾಗಿ ಕ್ಷೋಭೆಗೊಂಡವು. ಹಾಗಾಗಿ ಎಲ್ಲರೂ ತಮ್ಮ ತಮ್ಮ ಆ ಕಹಳೆ ಯುದ್ಧದ ನಾದವನ್ನು, ಯಾವ ಸೈನ್ಯದ ಸೇನಾಧಿಪತಿಯಾಗಿರುವಂತ, ಆ ಸೈನ್ಯದ ಮುಖಂಡರಾಗಿರುವಂತ ಯಾವ ಭೀಷ್ಮಾಚಾರ್ಯರು ಆ ಶಂಖನಾದವನ್ನು ಕೇಳಿ ಎಲ್ಲ ಧನುರ್ಧಾರಿಗಳು ತಮ್ಮ ತಮ್ಮ ಭಯಂಕರವಾದಂದ ಬಾಣಗಳ ಮಳೆಯನ್ನೇ ಕರೆದರು. ಅದರಿಂದ ಪ್ರಳಯ ಕಾಲವು ಭಯಂಕರವಾದ ಪರ್ಜನ್ಯ ಸೃಷ್ಟಿ ಆಗುತ್ತಿದೆ ಎಂಬಂತೆ ಭಾಸವಾಯಿತು. ಇದನ್ನು ನೋಡಿ ಅರ್ಜುನನ ಮನಸ್ಸಿಗೆ ಬಹಳೇ ಸಂತೋಷವಾಯಿತು. ಇಲ್ಲೊಂದು ಶಬ್ದ ಬಳಸಿದಾರೆ ಅವರು. ಅರ್ಜುನನನ್ನ ಏನಂತ ಕಪಿಧ್ವಜ ಅಂತ ಹೇಳ್ತಾರೆ. ಕಪಿಧ್ವಜ ಅಂತ ಹೇಳಿದ್ರೆ ಇವರ ರಥದ ಮೇಲೆ ಯಾರಿದ್ದಾರೆ ಅಂದ್ರೆ ಕಪಿಶ್ರೇಷ್ಠರಾಗಿರುವಂತ ಹನುಮಂತ ಧ್ವಜದಲ್ಲಿ ವಿರಾಜಮಾನರಾಗವರು. ಧ್ವಜದಲ್ಲಿ ವಿರಾಜಮಾನರಾಗಿ ಇವರು ಹನುಮಂತ ಹೇಗೆ ಇವರಿಗೆ ಭೇಟಿಯಾದರು ಅಂದ್ರೆ, ಇವರು ವನವಾಸದಲ್ಲಿದ್ದ ಸಮಯದೊಳಗ ಒಂದು ದಿನ ದ್ರೌಪದಿ ತಾಯಿ ಭೀಮಸೇನನಿಗೆ ಪುಷ್ಪಗಳನ್ನು ತರಲು ಹೇಳಿದಳು. ಆಗ ಭೀಮಸೇನ ಪುಷ್ಪ ತರಲು ಹೋಗುತ್ತಿರುವಾಗ ಅಲ್ಲಿ ಭೀಮಸೇನನಿಗೆ ಈ ವಯೋವೃದ್ಧರಾಗಿರುವಂತ ಕಪಿ ಮರದ ಕೆಳಗೆ ಕೂತುಕೊಂಡಿರುವಾಗ ಅವರ ಬಾಲ ಬಿಟ್ಟುಕೊಂಡು ಕೂತಿರ್ತಾರ, ಕಾಲಿಗೆ ಅಡುತ್ತದೆ. ಆಗ ಅವರು ಸಿಟ್ಟಿಲಿಂದ ಭೀಮ ಆ ಬಾಲನ ತೆಗೆದು ಆ ಕಡೆ ಸರಿಸ್ಬೇಕಂತ ಕೈ ಹಾಕ್ತಾನೆ. ಆ ಬಾಲನ ಸರಿಸ್ಲಿಕ್ಕೆ ಆಗಲ್ಲ. ಎಷ್ಟೋ ಪ್ರಯತ್ನ ಪಡ್ತಾನೆ, ಆ ಬಾಲನ್ನ ಕಿತ್ತಿ ಇಡ್ಲಿಕ್ಕೆ ಆಗಲ್ಲ. ಅಷ್ಟು ಶಕ್ತಿವಂತನಾಗಿರುವಂತ ಯಾವ ಕಪಿಶ್ರೇಷ್ಠರಾಗಿರುವಂತ ಹನುಮಂತ ಪ್ರತಿ ಅವತಾರವೇ ಭೀಮ ಇರ್ತಾನೆ. ವಾಯುಪುತ್ರ ಭೀಮ ಇಬ್ಬರ ಭೇಟಿ ಆಗತ್ತೆ. ಆಗ ಭೇಟಿ ಆದಾಗ ಅಲ್ಲಿ ಇಬ್ಬರಿಗೆ ವಿಚಾರ ಒಂದೇ ಆಗಿ, ಮುಂದೆ ಆಗುತ್ತಿರುವಂತ ಯುದ್ಧದ ನಿನ್ನ ಸಿಂಹನಾದದ ನಾದದಲ್ಲಿ ನಾನು ಇರುತ್ತೇನೆ. ಅವು ಈ ವೈರಿ ಸೈನ್ಯದ ಎದೆ ಸೀಳುವಷ್ಟು ಭಯಂಕರವಾದಂತ ನಿನ್ನ ನಾದ ಆಗಲಿ. ನಾನು ಅರ್ಜುನನ ರಥದ ಮೇಲೆ, ಅಲ್ಲಿ ಹಿಂದೊಂದ್ಸಲ ಮಾತು ಕೊಟ್ಟಿರ್ತಾರೆ, ಅರ್ಜುನನ ರಥದ ಮೇಲೆ ಕಪಿಧ್ವಜ ಆಗಿರ್ತೇನೆ ಅಂತ ಹೇಳಿ. ಇಲ್ಲಿ ದ್ರೌಪದಿಗೆ ಹೂವು ತರಲು ಹೋಗಿರುವಾಗ ಭೀಮಸೇನಿಗೆ ಭೇಟಿಯಾಗಿ ಭೀಮಸೇನಿಗೂ ಮತ್ತೆ ಮಾತವನ್ನು ಕೊಡ್ತಾನೆ. ನಿನ್ನ ಪ್ರತಿಯೊಂದು ಘರ್ಜನೆಯಲ್ಲಿ ನಾನು ಸಿಂಹನಾದವನ್ನು ಹೆಚ್ಚಿಸುವೆ ಎನ್ನುವಂತ ಮಾತನ್ನ ಅಲ್ಲಿನೂ ಸಹ ಕೊಡುವುದರಿಂದ ಇಲ್ಲಿ ಅರ್ಜುನನಿಗೆ ಕಪಿಧ್ವಜ ಎಂಬ ಶಬ್ದವನ್ನು ಬಳಸಿದ್ದಾರೆ. ಆಗ ಆ ಅರ್ಜುನನ ರಥದ ಮೇಲೆ ಇರುವಂತ ಯಾವ ಹನುಮಂತ ಈ ಸಿಂಹನಾದದ
ಅರ್ಧದಷ್ಟು ತಾನೇ ನಾದಿಸುವಂತ ಸಾಮರ್ಥ್ಯ ಆ ಇಬ್ಬರು ಅಣ್ಣ ತಮ್ಮರಿಗೆ ಕೊಟ್ಟಿರ್ತಾನೆ, ಭೀಮಸೇನನಿಗೂ ಸಹ ಮತ್ತು ಅರ್ಜುನನಿಗೂ. ಇಂಥ ಧರ್ಮದ ಪಕ್ಷದಲ್ಲಿ ಶ್ರೀ ಮೂರ್ತಿಮಂತ ಶಂಕರುನೇ ವಿರಾಜಮಾನವಾಗಿರುವಾಗ ಆ ಯುದ್ಧಕ್ಕೆ ಎಂದಾದರೂ ಸೋಲಾಗಬಹುದೇ? ಮೂರ್ತಿಮಂತ ಯಾವ ಶಂಕರು, ಈ ತ್ರಿಲೋಕದ ಆದಿಯೋಗಿ ಆಗಿರುವಂತ ತಪಸ್ವಿ ಶ್ರೀ ಶಂಕರರೇ ಸಮ ಸಮ ಸಮಸ್ಥಿತರಿರುವಾಗ ಎಂದಾದರೂ ಕೌರವರ ಪಾಂಡವರು ಯುದ್ಧ ಏನಾದರೂ ಅವರು ಸೋಲಬಹುದೇ? ಸಾಧ್ಯವೇ ಇಲ್ಲ. ಅದಕ್ಕಾಗಿ ಕಪಿಧ್ವಜ ಧಾರ್ತ ರಾಷ್ಟ್ರಾನ್ ಅಂತ ಶಬ್ದ ಬಳಸಿದರು. ಧಾರ್ತ ರಾಷ್ಟ್ರಾನ್ ಅಂತ ಯಾಕೆ ಬಳಸಿದರು? ಧೃತರಾಷ್ಟ್ರನ ಯಾವ ಅಧರ್ಮದ ಪಾಳೆಯಲ್ಲಿ ಇರುವಂತ ಎಲ್ಲಾ ಧೃತರಾಷ್ಟ್ರರ ಸಂಬಂಧಿಗಳು ಎಲ್ಲರ ಹೃದಯವೇ ಒಡೆದು ಹೋಗುವಂತ ಧ್ವನಿಗೈದಿರುವ ಈ ಶಂಖನಾದಗಳು ಯಥಾರ್ಥ ರಾಷ್ಟ್ರ ಆಗಿರುವಂತ ಧೃತರಾಷ್ಟ್ರನ ಬಳಿ ಏನಿತ್ತಪ್ಪ ಅಂತ ಹೇಳಿದ್ರೆ, ಆತ ಯಾವ ಅಧರ್ಮದ ಪಕ್ಷದಲ್ಲಿ ಇರುವಂತ ಎಲ್ಲಾ ಸೈನಿಕರನ್ನ ಒಬ್ಬೊಬ್ಬರ ಹೆಸರು ಹೇಳದೆ ಆ ಧಾತರಾಷ್ಟ್ರನ ಸಂಬಂಧಿಗಳ ಅವರ ಪಾಳೆಯದಲ್ಲಿ ಬಂದಿರುವವರನ್ನು ಎಲ್ಲರ ಬಗ್ಗೆ ಹೇಳ್ತಾರೆ. ಹೀಗೆ ಈ ಧೃತರಾಷ್ಟ್ರ ಅಧರ್ಮದಿಂದ ತನ್ನ ಸೋದರನ ಮಕ್ಕಳಿಗೆ ಕೊಡಬೇಕಾಗಿರುವಂತ ಏನು ಆಸ್ತಿ ಕೊಡದೆ ತಾನು ತನ್ನ ಮಕ್ಕಳದ ಮೋಹಕ್ಕಾಗಿ ಈ ಯುದ್ಧ ಪ್ರಾರಂಭ ಆಗ್ತದೆ. ಮೋಹ, ನನ್ನವರು ನನ್ನವರು ನನ್ನ ತಮ್ಮನ ಮಕ್ಕಳು, ಇದೇ ಯುದ್ಧ. ಇವತ್ತು ನಮ್ಮೆಲ್ಲರ ಮನೆಯಲ್ಲಿನೂ ಸಹ ಇಂಥದೇ ಯುದ್ಧದ ನೋಡ್ರಿ ನೀವು. ಅಕ್ಕಪಕ್ಕದ ಅಣ್ಣ ತಮ್ಮಂದರು ಒಬ್ಬರು ಇನ್ನೊಬ್ಬರಿಗೆ ಮಾತಾಡೋದಿಲ್ಲ. ಬೇರೆ ಆದ ತಕ್ಷಣ ಒಬ್ಬರು ಇನ್ನೊಬ್ಬರ ಜೊತೆ ಮಾತಾಡೋದಿಲ್ಲ. ಯಾಕೆ ಮಾತಾಡೋದಿಲ್ಲ? ಸೂಕ್ಷ್ಮವಾಗಿ ತಾವು ಸ್ವಲ್ಪ ಆಲೋಚನೆ ಮಾಡಿದಿರಿ? ಅವರು ಒಂದೇ ತಾಯಿಯ ಎದೆ ಹಾಲು ಕುಡಿದಿದ್ದರೂ ಸಹ ಅವರಲ್ಲಿ ದುರ್ಬುದ್ಧಿ ಬಂದ್ಬಿಡುತ್ತದೆ. ಇಡೀ ಪ್ರಪಂಚ ನಡೆದಿದ್ದು ಇದರ ಮೇಲೇನೆ. ಇಡೀ ಪ್ರಪಂಚ ಏನ ನಿಮಗೆ ಕಾಣ್ತಾ ಇದೆ, ಎಲ್ಲೋ ಒಂದು ಪ್ರತಿಶತ ಸಂತರು ಶರಣರು ನಿರ್ಮೋಹಿಗಳಾಗಿ ಇರಬಹುದೇ ವಿನಃ ಎಲ್ಲರೂ ಮೋಹದಲ್ಲೇ ಬಿದ್ದು ಸಾಯುತ್ತಿರುವ. ಪುನರಪಿ ಜನನಂ ಪುನರಪಿ ಮರಣಂ. ಕಾರಣ ಯಾವುದಂದ್ರೆ ಮೋಹ. ಎಲ್ಲರೂ ಸುಮ್ಮನೆ ನನ್ನ ಸಂಸಾರ ನಿನ್ನ ಸಂಸಾರ. ಯಾಕೆ ಅವರಿಗೆ ಸಮಾಧಾನ ಇರೋದಿಲ್ಲ ಅಂತ ಹೇಳಿದ್ರೆ, ಪಕ್ಕದವರು ಏನಾದ್ರೂ ಆಗಿ ಬಿಟ್ಟು ಹೋಗಲಿ, ನಮಗ್ ಸಿಕ್ಕಿ ಬಿಡ್ಲಿ, ಇಷ್ಟೇ ಉದ್ದೇಶ ಅವರು. ಪಕ್ಕದವರು ಏನಾದ್ರೂ ತೊಂದರೆಯಾಗಿ ಈ ಹೊಲ ಮನೆ ಬಿಟ್ಟು ಹೋಗಲಿ, ಇದು ನಮಗ ಸಿಗಲಿ, ನಮಗ ಪ್ರಾಪ್ತವಾಗಲಿ ಅನ್ನುವಂತ ದುರ್ಬುದ್ಧಿಯಿಂದ ಬದುಕುವುದಕ್ಕೆ ಇದೇ ಜೀವನ. ಇಂಥವರು ಸಹ ದೇವಾಲಯಗಳನ್ನು ಹೋಗಿ ದೇವರ ಪೂಜೆ ಮಾಡ್ತಾರೆ. ನೋಡಿ, ಬಹಳ ಆಶ್ಚರ್ಯ. ದೇವರ ಪೂಜೆ ಅಂತ ಅಂದ್ರೆ ನಮ್ಮ ಅಂತಃಕರಣನ್ನು ಸ್ವಚ್ಛ ಮಾಡ್ಕೊಳ್ಳೋದು. ದೇವರು ಯಾವ ಗುಡಿಗೆ ಬಾರಪ್ಪ ಅಂತ ಹೇಳಿಲ್ಲ ಅವರು. ಅಂತರಂಗ ಶುದ್ಧ ಆದೊಡೆ ಬಹಿರಂಗ ಶುದ್ಧವಯ್ಯ ಅಂದ್ರ ಅವರು. ಇಂಥವರು ಸಹ ಗುಡಿಗಳಿಗೆ ಹೋಗ್ತಾರೆ. ಹೀಗೆ ಮನಸ್ಸಿನಲ್ಲಿ ಕಾಮನೆಗಳಿಟ್ಟುಕೊಂಡು ಬದುಕುತ್ತಿರುವಂತಹ ಧೃತರಾಷ್ಟ್ರನ ದುರ್ಬುದ್ಧಿಗೆ ಧಾರ್ತ ರಾಷ್ಟ್ರ ಅಂತ ಶಬ್ದವನ್ನು ಬಳಸ್ತಾರೆ. ಹಾಗೆ ಧೃತರಾಷ್ಟ್ರ ಹೀಗೆ ತನ್ನ ಮಕ್ಕಳು ಮತ್ತು ತನ್ನ ತಮ್ಮನ ಮಕ್ಕಳು ಎಂಬ ಈ ದ್ವೈತ ಬುದ್ಧಿಯಿಂದ ಯುದ್ಧ ಪ್ರಾರಂಭವಾಗಿರುವಂತ ಈ ಮಹಾಯುದ್ಧದ ಈಗ ಎಲ್ಲ ಒಂದೇ ಸವನೆ ಭಯಂಕರವಾದ ಬಾಣಗಳ ಮಳೆಗಳೇ ಕರೆದರು ಅಂತ ಹೇಳ್ತಾರೆ ಮಾವಲಿಯವರು. ಏನ್ ಹೇಳ್ತಾರಂದ್ರೆ, ಈ ಸಂಗ್ರಾಮದಲ್ಲಿ ತೇತೆ ಬಾಣವರಿ ಧನುರ್ಧರೆ ವರ್ಷಾ ತಾತಿ ನಿರಂತರೆ ಜೈಸೆ ಪ್ರಳಯಾತ ಜಲಂಧರ ಅನಿವಾರಕ. ಹೀಗೆ ಎಲ್ಲರೂ ಒಂದೇ ಸವನೆ ಬಾಣಗಳ ಮನೆಯನ್ನೇ ಸುರಿಯುವುದಂತೆ ಪ್ರಳಯ ಕಾಲ ಭಯಂಕರವಾದ ಪರ್ಜನ್ಯ ಸೃಷ್ಟಿಯಾಗುತ್ತಿದೆ ಏನು ಎಂಬಂತೆ ಭಾಸವಾಯಿತು. ಅದನ್ನು ನೋಡಿದಂತ ಈಗ ಅರ್ಜುನ, ನನ್ನ ಮನಸ್ಸಿಗೆ ಬಹಳೇ ಸಂತೋಷವಾಯಿತು. ಯಾಕಂದ್ರೆ ಇಲ್ಲಿ ತನ ಸುಮ್ಮನೆ ಕೂತಿದ್ದ, ಈಗ ನನ್ನ ಮನಸ್ಸಿಗೆ ಬಹಳ ಸಂತೋಷವಾಯಿತು ಅಂತ ಹೇಳಿ ಗಂಭೀರತನದಿಂದ ತನ್ನ ಸೈನ್ಯವನ್ನು ದಿಟ್ಟಿಸಿ ನೋಡಿದನು. ಏನ್ ಮಾಡ್ತಾನ್ರಿ ಅರ್ಜುನ? ತನ್ನ ಸೈನ್ಯವನ್ನು ದಿಟ್ಟಿಸಿ ನೋಡ್ತಾನೆ. ಪ್ರಥಮದಲ್ಲಿ ತನ್ನ ಸೈನ್ಯವನ್ನು ನೋಡ್ತಾನೆ. ನೋಡಿ, ಇನ್ನೇನು ವೈರಿ ಸೈನ್ಯವನ್ನು ನಾಶಪಡಿಸಲು ಬಂದಿರುವಂತ ಮೂರು ಲೋಕದ ಆತನಿಗೆ ಗಾಂಡಿವ ಧಾರಿ ಆಗಿರುವಂತ ಅರ್ಜುನ ಇನ್ನೇನು ಯುದ್ಧ ಮಾಡೋದನ್ನು ಬಿಟ್ಟು ತನ್ನ ಸೈನ್ಯವನ್ನ ವೀಕ್ಷಣೆ ಮಾಡುತ್ತಾನೆ.
ಬಹಳ ಸಂತೋಷದಿಂದ ಎದ್ದು ನಿಂತು ಗಂಭೀರತನದಿಂದ ತನ್ನ ಸೈನ್ಯವನ್ನು ದಿಟ್ಟಿಸಿ ನೋಡಿದ. ಆಗ ಎಲ್ಲ ಕೌರವರು ಯುದ್ಧಕ್ಕೆ ಸನ್ನಿದ್ಧರಾದವರನ್ನು ನೋಡಿ ಪಾಂಡುಪುತ್ರ ಸಹಜ ವಿನೋದದಿಂದ ಧನುಷನ್ನು ಎತ್ತಿದನು. ಧನುಷನ್ನು ಎತ್ತುತ್ತಾನ, ಎತ್ತಿ ನೋಡ್ತಾನೆ. ಯಾಕಂತ ಹೇಳಿದ್ರೆ ಅಂತಃಕರಣ ಶುದ್ಧ ಆಗಿರುವಂತ ಅರ್ಜುನನೇ ಬೇರೆ, ಅಲ್ಲಿ ಧಾರ್ತರಾಷ್ಟ್ರಾನ್ ಅಂತ ದುರ್ಗುಣಗಳಿಂದ ತುಂಬಿರುವಂತ ಯಾರು ಧೃತರಾಷ್ಟ್ರ ಮತ್ತು ತನ್ನ ಮಗ ದುರ್ಯೋಧನ ಅವರೇ ಬೇರೆ. ಯಾಕಂತ ಹೇಳಿದ್ರೆ ಅರ್ಜುನ ಅಂತರಂಗ ಶುದ್ಧಿ ಇತ್ತು. ಅಂತರಂಗ ಶುದ್ಧ ಆದವರು ಅಂತಃಕರಣದಲ್ಲಿ ಏನಿರ್ತದ, ಸಹಜವಾಗಿ ದಯಾಗುಣ ಇರ್ತದೆ, ಕರುಣೆ ಇರ್ತದೆ. ಆ ಕರುಣೆ ಇದ್ದವರು ಒಂದಿಷ್ಟು ನೋಡ್ತಾರೆ, ಆ ಕಡೆ ಈ ಕಡೆ ನೋಡ್ತಾರೆ. ಕರುಣೆ ಇದ್ದವರು ಏನ್ ಮಾಡ್ತಾರೆ, ನೋಡ್ತಾರೆ. ಈ ಭಗವದ್ಗೀತೆ ಪ್ರಾರಂಭ ಆಗಲಿಕ್ಕೆ ಕಾರಣನೇ ಮೊದಲು ದುರ್ಗುಣಗಳು. ದುರ್ಗುಣಗಳಲ್ಲಿ ನಾನು ನನ್ನವರು, ಈ ನಾ ಮತ್ತು ನನ್ನವರು ಎನ್ನುವುದೇ ಈ ಯುದ್ಧಕ್ಕೆ ಮುಖ್ಯ ಕಾರಣ. ಇಂಥ ದುರ್ಗುಣಕ್ಕೆ ಮೂಲ ಕಾರಣ ಯಾವುದು ಅಂದ್ರೆ ಅಜ್ಞಾನ. ಅಜ್ಞಾನಿ ಆಗಿರುವಂತ ಯಾವ ಧೃತರಾಷ್ಟ್ರ, ಆತನಿಗೆ ಯಾವಾಗ ಜ್ಞಾನ ಆಗಬೇಕು? ಯಾಕಂದ್ರೆ ಜ್ಞಾನ ಆಗ್ಬೇಕಾಗಿತ್ತಂದ್ರೆ ಬಹಳ ಜನ್ಮದ ಪುಣ್ಯ ಬೇಕಂತ ಹೇಳ್ತದ ಭಗವದ್ಗೀತೆ. ಏನ್ರಿ, ಬಹುನಾಂ ಜನ್ಮ ನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ. ಬಹಳಷ್ಟು ಜನ್ಮದ ಪುಣ್ಯ ಇದ್ರೆ ಮಾತ್ರ ಈ ಜ್ಞಾನ ಆಗ್ತದ, ಇಲ್ಲಾಂದ್ರೆ ಜ್ಞಾನ ಆಗೋದಿಲ್ಲ ಅನ್ನುವಂತ ಮಾತನ್ನ ಹೇಳ್ಕೊತ ಬರ್ತಾರೆ. ಅಂದ್ರ ಅಜ್ಞಾನದೊಳಗ ಯಾವಾಗಲೂ ಸಹ ಮನುಷ್ಯನಿಗೆ ದುಃಖ ಮತ್ತು ಭಯ ಇರ್ತದೆ. ಯಾವಾಗ ಅದರ ಜ್ಞಾನ ಆಗ್ತದ, ಅಲ್ಲಿ ತನಗೆ ಜನನೂ ಇಲ್ಲ ಮರಣನೂ ಇಲ್ಲ ಎಂಬ ಜನನ ಮರಣದ ರಹಿತನಾಗಿರುವಂತ ಅವಸ್ಥೆ ಪ್ರಾಪ್ತ ಆಗ್ತದೆ. ಅಂತ ವಿವೇಕಿ ಆಗಿರುವಂತ ಅರ್ಜುನ ತನ್ನ ಸೈನ್ಯ ಮತ್ತು ವಿರೋಧಿ ಸೈನ್ಯವನ್ನು ನೋಡ್ತಾನೆ. ನೋಡಿ ಸಂತೋಷಗೊಂಡು ತನ್ನ ಗಾಂಡೀವನ್ನು ಎತ್ತಿ ಇನ್ನೇನು ಹೇಳವನಿದಾನ. ಯಾರಿಗೆ ಹೇಳ್ತವ್ರಿ ಅಂದ್ರೆ ನಾಳೆ ಶ್ರೀ ಭಗವಾನ 4 ಅಶ್ವಗಳ ಯಾವ ಪಾಂಡವ ಅಶ್ವಗಳು, ಅಶ್ವ ಅಂದ್ರೆ ಬಿಳಿ ಕುದುರೆಗಳು, ಪಾಂಡು ಅಂದ್ರೆ ಬಿಳಿ ಕುದುರೆ. ಪಾಂಡವರು ಅಂತ ಹೇಳಿದ್ರೆ ಅಂತರಂಗ ಶುದ್ಧ ಆದವರು. ಪಾಂಡವರು ಅಂದ್ರೆ ಒಳಗಡೆ ಶುದ್ಧ ಆದವರು. ಅದಕ್ಕೆ ಪಾಂಡುರಂಗ ಅನ್ನೋದು ಬಿಳಿ ಬಣ್ಣ. ಬಿಳಿ ಬಣ್ಣ, ಪಂಡರಪುರದ ಪಾಂಡುರಂಗ ಅಂದ್ರೆ ಬಿಳಿ ಬಣ್ಣದ ವಸ್ತ್ರವುಳ್ಳವರು ಅಂತ ಅದರ ವಿಚಾರ. ಹಾಗೆ ಮುಂದೆ ಅದೇ ಶಬ್ದ ಪದಿಂದ ಪಾರ್ವತಿ ತಾಯಿನೇ ಪಾಂಡುರಂಗಳು ಅನ್ನುವಂತ ಶಬ್ದ. ಹಾಗೆ ಪಾರ್ವತಿ ತಾಯಿನೇ ಪಾಂಡುರಂಗಳು, ಅದೇ ಪಾಂಡುರಂಗ ಆಗಿ ನಿಂತಿದ್ದಾಳೆ ಪಾರ್ವತಿ ತಾಯಿನೇ ಆದಿಶಕ್ತಿ. ಹೀಗೆಲ್ಲ ಇಲ್ಲಿ ಪಾಂಡವರು ಶಬ್ದ. ಹಾಗೆ ಪಾಂಡವರ ಪಕ್ಷದಲ್ಲಿ ಎಲ್ಲರೂ ಧರ್ಮದ ಬಗ್ಗೆ ಹೊಗಳ್ತಾರೆ. ಇಲ್ಲೇ ಸಂಜಯ ತನ್ನ ಕೌರವರ ರಾಜನ ಎದುರುಗಡೆ ಕೂತುಕೊಂಡು ಕೌರವರ ಅನ್ನವನ್ನು ಉಂಡು ಕೌರವರನ್ನು ಹೊಗಳಲು ಮನಸ್ಸಿಲ್ಲ ಆತನಿಗೆ. ಏಕೆ ಮನಸ್ಸಿಲ್ಲ ಹೇಳಿ? ಹೀಗೆ ನಮ್ಮ ಮನಸ್ಥಿತಿ ನೋಡೋಣ. ನಾವು ಕೆಟ್ಟ ಕೆಲಸ ಮಾಡಿದ್ದಾನೆ ಎಂದಾದರೂ ಯಾವತ್ತೂ ಒಂದ್ಸಲ ನೆನೆಸ್ಕೋತೀವಿ. ಒಳ್ಳೆ ಕೆಲಸ ಮಾಡಿದ್ದಾನೆ 2 ಸಲ ಹೇಳ್ತೀವಿ ಹೇಳಿ? ಬಹಳ ಸಲ ಹೇಳ್ತಿರ್ತೀವಿ. ಒಳ್ಳೆ ಕೆಲಸದ ಬಗ್ಗೆ ಹೊಗಳಲಿಕ್ಕೆ ನಮಗೆ ಸಂತೋಷ. ಅದೇ ಕೆಟ್ಟ ಕೆಲಸವನ್ನು ನೆನೆಸ್ಕೊಂಡಾಗ ಯಾವಾಗೋ ಒಂದ್ಸಲ ನೆನೆಸ್ಕೊಂಡಿರ್ತೀವಿ, ಎಂತ ಕೆಟ್ಟ ಕೆಲಸ ಮಾಡಿದ್ನಪ್ಪ ಅಂತೇಳಿ. ಒಳ್ಳೇದನ್ನ ಪದೇ ಪದೇ ಹೇಳ್ತಿರ್ತೀವಿ. ಅದಕ್ಕಾಗಿ ನಮ್ಮೆಲ್ಲರಿಗೆ ಅಜ್ಞಾನ ಬಿಟ್ಟು ಹೋಗ್ಬೇಕಾಗಿತ್ತಂದ್ರ ಶ್ರವಣ ಮನನ ನಿಧಿಧ್ಯಾಸ ಇಂಥ ವಾಕ್ಯಗಳು ಯಾವಾಗ ನಮಗಾಗ್ತಾವ ಅವಾಗ ಅಪರೋಕ್ಷ ಬ್ರಹ್ಮಜ್ಞಾನ ಆದಾಗ ಅಜ್ಞಾನ ಬಿಟ್ಟು ಹೋಗ್ತದ. ಇಂಥ ಅಪರೋಕ್ಷ ಬ್ರಹ್ಮಜ್ಞಾನ ಯಾವಾಗ ಆಗ್ತದ? ಆ ಮಹಾವಾಕ್ಯಗಳ ಶ್ರವಣದಿಂದ ನಮಗೇನಾಗ್ತದ, ಮನನ ಮಾಡಬೇಕು. ಮನನ ಆದಾಗ ನಿಧಿಧ್ಯಾಸ ಆದಾಗ ನಮಗ ಆ ಸಿದ್ಧಾಂತದ ಮತವನ್ನು ತಿಳಿತದ. ಶ್ರವಣದಲ್ಲಿ ನಮಗೆ ಏನಾಗಬೇಕು? ಶ್ರವಣದಿಂದ ಏನಾಗ್ತದ್ರಿ? ದಿನ ಜ್ಞಾನದ ಉದಯ ಆಗ್ತದ. ಅಪರೋಕ್ಷ ಜ್ಞಾನ ಅಂದ್ರೆ ಏನು? ಇಲ್ಲಿ ಏನಾಗ್ತದ? ಅಸಂಭಾವನಾ ವಿಪರೀತ ಭಾವನಾ ನಾಶ ಆಗ್ತದೆ. ಎದರಿಂದ? ಶ್ರವಣದಿಂದ. ಅದಕ್ಕೆ ಶ್ರವಣಗಳು ವ್ಯರ್ಥ ಅಲ್ಲ. ದಿನಂಪ್ರತಿ ಶ್ರವಣ ಮಾಡ್ರಿ. ದಿನಂಪ್ರತಿ ಶ್ರವಣ ಮಾಡೋದ್ರಿಂದ ಇವು 2 ದೋಷಗಳು ನಾಶವಾಗ್ತವು. ಹಂಗ ನಮಗ ಪ್ರತ್ಯಕ್ಷ ಏನಾಗ್ತದ? ವಸ್ತುವಿನ ಪ್ರತ್ಯಕ್ಷ ಜ್ಞಾನವಾಗ್ತದ. ಅವಾಗ ಪ್ರತ್ಯಕ್ಷ ಜ್ಞಾನ ಆದಾಗ ಅಲ್ಲಿ ಏನಾಗ್ತದ ಅಂದ್ರ ಅಲ್ಲಿ ಅಸಂಭಾವನಾ ವಿಪರೀತ ಭಾವನಾ
ಆಗುವುದೇ ಇಲ್ಲ ಅಲ್ಲಿ. ಅದಕ್ಕಾಗಿ ಅಪರೋಕ್ಷ ಬ್ರಹ್ಮಜ್ಞಾನ ಆದಾಗ ಮನುಷ್ಯನಲ್ಲಿ ಅಜ್ಞಾನ ಬಿಟ್ಟು ಹೋಗುತ್ತದ ಅಂತ ಅಜ್ಞಾನಿ ಆಗಿರುವಂತ ಧೃತರಾಷ್ಟ್ರ ನನ್ನವರು ನನ್ನ ಮಕ್ಕಳು ಎಂಬ ವಾಕ್ಯದಿಂದ ಯುದ್ಧಕ್ಕೆ ಸನ್ನದ್ಧರನ್ನ ಮಾಡ್ತಾನೆ. ಸಂಜಯಗೆ ಪ್ರಶ್ನೆ ಕೇಳಿದ್ದು ಅದನ್ನೇ. ಇನ್ನು ಇಲ್ಲಿಗೆ ಸಂಜಯ ಧೃತರಾಷ್ಟ್ರನ ಮುಂದೆ ಕುಳಿತುಕೊಂಡು ಮಾತನಾಡುತ್ತಿರುವಂತ ಮಾತುಗಳು ಮುಗಿತವು. ಇನ್ನು ನಾಳೆಯಿಂದ ಏನು ಹೇಳ್ತಾರೆ ಅಂತ ಹೇಳಿದ್ರೆ ಅರ್ಜುನನ ಮಾತುಗಳು ಪ್ರಾರಂಭ ಆಗ್ತವು. ಇಲ್ಲಿಗೆ ನನ್ನವರು ನನ್ನ ಮಕ್ಕಳು ಎಂಬ ಯಾವ ಅಜ್ಞಾನದ ಮಾತನಾಡಿರುವಂತ ಧೃತರಾಷ್ಟ್ರ ಇನ್ನು ಸಂಜಯ ಇಲ್ಲಿಗೆ ಅವರ ಭಗವದ್ಗೀತೆ ಪ್ರಾರಂಭದ ವಾಕ್ಯ ಇನ್ನು ಮೇಲೆ ನಾಳೆಯಿಂದ ಅರ್ಜುನ ವಾಚೆ ಎನ್ನುವಂತ ಮಾತನ್ನ ಪ್ರಾರಂಭ ಆಗ್ತದೆ. ನಾಳೆ ಭಗವಂತನ ಎದುರಿಗೆ ತನ್ನ ಮನದ ವಿಚಾರಗಳನ್ನು ಹೇಳಲು ಅರ್ಜುನ ಏನನ್ನು ಹೇಳ್ತಾನ ಅನ್ನುವಂಥ ವಿಷಯವನ್ನು ನಾಳೆ ನಾವು ನೀವೆಲ್ಲರೂ ನೋಡೋಣ. ಇಲ್ಲಿ ತನ ಯಾವ ಮೌಲಿ ಅವರು ಬಹಳ ಸುಂದರವಾಗಿ ವರ್ಣನೆ ಮಾಡಿರುವಂಥ ಓವಿಗಳನ್ನು ನೀವು ನಮಗೆಷ್ಟು ತಿಳಿತು ಅಷ್ಟನ್ನು ಚಿಂತನೆ ಮಾಡಿದ್ದೀವಿ. ಇನ್ನೂ ಮಹಾತ್ಮರು ಪೂಜ್ಯರಿದ್ದಾರೆ. ಅವರ ಬಾಯಿಗಳಿಂದ ನಾವೆಲ್ಲರೂ ಕೇಳ್ತಾ ಹೋಗೋಣ ಅನ್ನಂತ ನುಡಿಸಿರುವಂಥ ನುಡಿಗಳು ಶ್ರೀ ಭಗವಂತನ ಚರಣಗಳಲ್ಲಿ ಸಮರ್ಪಣೆ ಮಾಡಿ ನಮೋಲಿ ಜ್ಞಾನೇಶ್ವರರ ಶ್ರೀ ಚರಣಗಳಲ್ಲಿಯೂ ನಮ್ಮನ್ನು ಅರ್ಪಿಸಿ ತಮ್ಮೆಲ್ಲರಿಗೂ ರಾಮಕೃಷ್ಣರೇ ಎಲ್ಲರಿಗೂ ಶರಣ ಶರಣ.